ಅಕ್ಕಿಯಿಂದ ಇಡ್ಲಿ ಮಾಡಿದಾಗ ನಿಮಗೆ ಯಾವ ರೀತಿ ಮಾಡಿದ್ರೂ ಇಡ್ಲಿ ಗಟ್ಟಿಯಾಗಿ ಆಗ್ತಾ ಇದೆ ಅನ್ನೋರಿಗೆ ಈ ವಿಡಿಯೋ. ಜೊತೆಗೆ ಹೊಸದಾಗಿ ಅಡುಗೆ ಕಲಿತಿರೋರಿಗೆ ಇಡ್ಲಿನ ಸಾಫ್ಟಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಅಡುಗೆ ಸೋಡಾ ಹಾಕದಲ್ಲೇ ರೇಷನ್ ಅಕ್ಕಿನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕಿ ಒಟ್ಟಿಗೆ ರುಬ್ಬಿ ಸಿಂಪಲ್ಲಾಗಿ ಯಾವ ರೀತಿ ಸಾಫ್ಟ್ ಇಡ್ಲಿ ಮಾಡ್ಬೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾನು ರೇಷನ್ ಅಕ್ಕಿನೇ ಬಳಸ್ಕೊಂಡು ಇಡ್ಲಿ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪನೂ ಅಡುಗೆ ಸೋಡಾ ಹಾಕಿಲ್ಲ. ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಎಲ್ಲ ಒಟ್ಟಿಗೆ ಹಾಕಿ ಒಟ್ಟಿಗೆ ರುಬ್ಬಿದ್ದೀನಿ. ಯಾವುದೂ ಸಪ್ರೇಟಾಗಿ ನಾನು ಸಪ್ರೇಟಾಗಿ ರುಬ್ಬಿಲ್ಲ. ತುಂಬ ಸಿಂಪಲ್ಲಾಗಿ ಇಡ್ಲಿ ಮಾಡಿದ್ದೀನಿ. ಒಂದು ಕ್ವಿಕ್ಕಾಗಿ ಮಾಡೋವಂತಹ ಚಟ್ನಿನ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬಾ ರುಚಿಯಾಗಿತ್ತು. ಈ ಇಡ್ಲಿ ಮತ್ತು ಚಟ್ನಿನ ಯಾವ ರೀತಿ ಮಾಡೋದಂದರೆ, ನಾನು ಈ ಗ್ಲಾಸಲ್ಲಿ ಎಲ್ಲದನ್ನು ಮೆಜರ್ ಮಾಡ್ತಾ ಇದ್ದೀನಿ. ಇದನ್ನು ಪಾವ್ ಅಂತ ಕರೀತಾರೆ ನಮ್ಮ ಕಡೆ. ಇದಿಲ್ಲ ಅಂದರೆ ನೀವು ನೀರು ಕುಡಿತೀರಲ್ವ, ಆ ಗ್ಲಾಸಲ್ಲಿ ನೀವು ಮೆಜರ್ ಮಾಡ್ಕೊಳ್ಬೋದು. ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಮೆಜರ್ಮೆಂಟಲ್ಲಿ ನೀವೇನಾದರೂ ಇಡ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪನೂ ಇಡ್ಲಿ ಗಟ್ಟಿ ಆಗೋಲ್ಲ. ಸೋಡಾ ಪುಡಿ ಹಾಕೋದಂತೂ ಬೇಡವೇ ಬೇಡ. ಇದನ್ನೆಲ್ಲ ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಬೆಳಿಗ್ಗೆ 10 ಗಂಟೆಗೆ ಇದನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಸಂಜೆ 5 ಗಂಟೆ. ಈಗ ಇದನ್ನು ನೀರನ್ನ ಸಪ್ರೇಟ್ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಒಟ್ಟಿಗೆ ನೆನೆಸಿದ್ದೀನಿ. ಒಟ್ಟಿಗೆ ಅದನ್ನು ಮಿಕ್ಸಿನಲ್ಲಿ ಒಂದು 3 ಸಲ ಜಾರಿಗೆ ಹಾಕ್ಕೊಂಡು ರುಬ್ಬಿ ಈ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸಂಜೆನೇ ಸೇರಿಸಿದ್ದೀನಿ. ಈಗ ಸಮಯ 5 ಗಂಟೆ ಆಗಿದೆ. ಈಗ ನಾನು ರುಬ್ತಿದ್ದೀನಿ. ಇಡ್ಲಿಗೆ ನೀವು ಬೆಳಿಗ್ಗೆ 10 ಗಂಟೆಗೆ ನೆನೆ ಹಾಕಿದ್ರೆ ಸಂಜೆ 5-5:30 ಅಷ್ಟೊತ್ತಿಗೆ ರುಬ್ಬಿಡಬೇಕು. ದೋಸೆಗೆ ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ಆದರೆ ಅಕ್ಕಿ ಇಡ್ಲಿ ಮಾಡಬೇಕಾದ್ರೆ ನೀವು 5-5:30 ಅಷ್ಟೊತ್ತಿಗೆ ರುಬ್ಬಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಜೊತೆಗೆ ಸಾಫ್ಟಾಗಿ ಆಗಿದೆ ನೋಡಿ. ಈ ರೀತಿ ರುಬ್ಬಿ ಉಪ್ಪನ್ನ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಬೆಳಗ್ಗೆ ತಿಂಡಿ ಸಮಯ ಆಗಿದೆ. ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತುಂಬ ಹುಳಿನೂ ಉಕ್ಕಿ ಹರಿದಿಲ್ಲ. ತುಂಬ ಉಕ್ಕಿ ಹರಿದ್ರೆ ಏನಾಗುತ್ತೆ ಅಂದರೆ ತುಂಬ ಹುಳಿ ಬಂದಿರುತ್ತೆ. ಇದು ಮೀಡಿಯಮಾಗಿ ಬಂದಿದೆ ನೋಡಿ, ಈ ರೀತಿ ಉಬ್ಬಿ ಬಂದಿದೆ. ಇಷ್ಟು ಬಂದರೆ ಸಾಕು, ಸಾಫ್ಟಾಗಿ ಬರುತ್ತೆ. ಉಕ್ಕಿ ಹರಿದ್ರೆ ಏನಾಗುತ್ತೆ, ನಾವು ಅದು ಕರೆಕ್ಟ್ ಮೆಜರ್ಮೆಂಟಲ್ಲಿ ನೆನೆಸಿಲ್ಲ, ತುಂಬ ಸಮಯ ನೆನೆಸಿದ್ದೀವಿ ಅಂತ. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೆನೆಸಿ ಕರೆಕ್ಟ್ ಟೈಮಲ್ಲಿ ನೀವು ಇದನ್ನು ರುಬ್ಬಿಟ್ರೆ ಈ ರೀತಿ ನೀಟಾಗಿ ಹಿಟ್ಟು ರೆಡಿ ಆಗುತ್ತೆ. ತುಂಬ ಉಕ್ಕಿ ಹರಿದ್ರೆ ಅದು ಹುಳಿ ಆಗಿರುತ್ತೆ. ಇದು ಸ್ವಲ್ಪನೂ ಹುಳಿಯ ವಾಸನೆ ಬರ್ತಾಯಿಲ್ಲ, ಆದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ಪರ್ಫೆಕ್ಟ್ ಆಗಿದೆ ಇಡ್ಲಿ ಮಾಡೋದಕ್ಕೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ ಒಂದು 5-6 ಜನಕ್ಕೆ ಆಗೋವಷ್ಟು ಮೆಜರ್ಮೆಂಟಲ್ಲಿ ತೋರಿಸ್ತಿದ್ದೀನಿ. ಈಗ ಹಿಟ್ಟು ರೆಡಿ ಆಗಿದೆ. ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕಿದ್ರಾಯಿತು. ನಾನು ಅಡುಗೆ ಸೋಡಾ ಹಾಕಿಲ್ಲ. ನಾನು ಯಾವಾಗಲೂ ಅಷ್ಟೇ ಅಡುಗೆ ಸೋಡಾ ಹಾಕಲ್ಲ. ಕರೆಕ್ಟ್ ಟೈಮಿಗೆ ನೆನೆಸಿ ಸಂಜೆ ಕರೆಕ್ಟ್ ಟೈಮಿಗೆ ರುಬ್ಬಿ ಇಟ್ಬಿಟ್ರೆ ನೀಟಾಗಿ ಆಗುತ್ತೆ. ಬೇಸಿಗೆನಲ್ಲಿ ಸ್ವಲ್ಪ ಜಾಸ್ತಿ ಉಬ್ಬಿ ಬರುತ್ತೆ. ಚಳಿಗಾಲದಲ್ಲಿ ನೀವನ್ನು ಸ್ವಲ್ಪ ಬೇಗ ರುಬ್ಕೊಂಡ್ರೆ ಉಬ್ಬಿ ಬಂದಿರುತ್ತೆ ನೋಡಿ. ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕಿ ಈ ರೀತಿ ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಕುಕ್ಕರಲ್ಲಿ ಹಾಕಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ಎಲ್ಲ ತಟ್ಟೆಗೂ ಈ ರೀತಿ ರೆಡಿ ಮಾಡಿಟ್ಕೊಂಡು ಮುಂಚೆನೇ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿಕೊಂಡು, ಸ್ವಲ್ಪ ನೀರು ಬಿಸಿ ಆದಮೇಲೆ ನೀವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ತಟ್ಟೆನ ಇಟ್ಕೊಳ್ಬೇಕು. ಈಗ ಕ್ಯಾಪನ್ನು ಕ್ಲೋಸ್ ಮಾಡಿ ಕರೆಕ್ಟ್ ಟೈಮನ್ನು ನೋಡ್ಕೊಳ್ಳಿ. ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು. 15 ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ. ಅದು ಬೇಯೋಷ್ಟೊತ್ತಿಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಬಟ್ಲಷ್ಟು ಕಡಲೆಬೇಳೆ, ಸ್ವಲ್ಪ ಕರಿಬೇವು, 1 ಬೆಳ್ಳುಳ್ಳಿ, 1-2-3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ರೀತಿ ಸಣ್ಣ ಉರಿನಲ್ಲಿ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಅದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ನೀವು ತೆಳುವಾಗಿ ಬೇಕಿದ್ರೂ ಮಾಡ್ಕೊಳ್ಬೋದು, ಗಟ್ಟಿಯಾಗಿ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನು ಇಲ್ಲಿ ಇಡ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಬೇಕಿದ್ರೂ ತಿಂದರೂ ರುಚಿಯಾಗಿರುತ್ತೆ. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಜೀರಿಗೆ,
ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು. ಚಟ್ನಿ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ 15 ನಿಮಿಷ ಆಗಿತ್ತು ನೋಡಿ. ಇಡ್ಲಿನೂ ಸಹ ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆದು ಒಂದು 2 ನಿಮಿಷ ಕೆಳಗಿಟ್ಬಿಟ್ಟು ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಸ್ಪೂನನ್ನು ನೀರಲ್ಲಿ ಎತ್ಕೊಂಡು ಈ ರೀತಿ ನೀಟಾಗಿ ಇಡ್ಲಿನ ಬಿಡಿಸ್ಕೊಳ್ಬೇಕು. ನಾನು ಸ್ವಲ್ಪ ಬೇಗ ತೆಗೆದಿದ್ದೀನಿ, ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗೆ ತೆಗೆದಿದ್ದೀನಿ, ಹಾಗಾಗಿ ಸ್ವಲ್ಪ ಅಂಟ್ಕೊಂಡಿತ್ತು. ನೀವೇನಾದರೂ ಒಂದು 2 ನಿಮಿಷ ತಟ್ಟೆನ ಕೆಳಗೆ ಇಳಿಸಿ ಸ್ವಲ್ಪ ತಣ್ಣಗಾದಮೇಲೆ ತೆಗೆದ್ರೆ ಇನ್ನೂ ನೀಟಾಗಿ ಬಿಚ್ಕೊಳ್ಳುತ್ತೆ, ಕೆಳಗಡೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಸ್ಪೂನಲ್ಲಿ ತೆಗೆದ್ರೆ ಸ್ವಲ್ಪನೂ ಅಂಟ್ಕೊಳ್ಳಲ್ಲ ತಟ್ಟೆಗೆ. ತುಂಬ ಸಾಫ್ಟ್ ಇದೆ. ಇನ್ನೂ ದಪ್ಪ ಬೇಕಿದ್ರೂ ಹಾಕ್ಬೋದು. ನೀವು ಸ್ವಲ್ಪ ದಪ್ಪ ಬೌಲಿರೋಂತಹ ಬಟ್ಲನ್ನು ತಗೊಂಡ್ರೆ ಇನ್ನೂ ದಪ್ಪವಾಗಿ ಮಾಡ್ಕೊಳ್ಬೋದು. ನೋಡಿ ಒಳಗಡೆ ತೋರಿಸ್ತಾ ಇದ್ದೀನಿ ಎಷ್ಟು ಗೂಡಾಗಿ ಬಂದಿದೆ ಅಂದರೆ ತುಂಬಾ ಸಾಫ್ಟಾಗಿತ್ತು ಇಡ್ಲಿ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಗೋಗ್ತಿತ್ತು, ಅಷ್ಟು ಸಾಫ್ಟಾಗಿತ್ತು. ಚಟ್ನಿನೂ ಅಷ್ಟೇ ಇಡ್ಲಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಾ ಇತ್ತು. ಸ್ವಲ್ಪನೂ ಅಡುಗೆ ಸೋಡಾ ಹಾಕದಲ್ಲೇ ನಾವು ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಇದು ಮೂರನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡು ನೀವೇನಾದರೂ ಇಡ್ಲಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಗೋಗುತ್ತೆ. ಸಾಫ್ಟಾಗಿ ಮಾಡೋದ್ರ ಜೊತೆಗೆ ಇಡ್ಲಿ ಹುಳಿ ಆಗಬಾರ್ದು. ಹಿಟ್ಟನ್ನು ನೀವು ತುಂಬ ಹೊತ್ತು ನೆನೆಸೋದು ಅಥವಾ ಕರೆಕ್ಟ್ ಟೈಮಲ್ಲಿ ನೆನೆಸಿ ಕರೆಕ್ಟ್ ಟೈಮಲ್ಲಿ ರುಬ್ಬಿ ಇಡದೇ ಇರೋದು ಮಾಡಿದ್ರೆ ಇಡ್ಲಿ ಹುಳಿ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ, ತುಂಬ ಸರಿಯಾಗಿ ಬರುತ್ತೆ. ನೋಡಿದ್ರಲ್ವ ರೇಷನ್ ಅಕ್ಕಿಯಿಂದ ಎಷ್ಟು ಸಾಫ್ಟಾಗಿ ಸುಲಭವಾಗಿ ಇಡ್ಲಿ ಮಾಡ್ಕೊಳ್ಬೋದಂತ. ಚಟ್ನಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.